ಸಂಜು ಸ್ಯಾಮ್ಸನ್ 2026ರ ಟಿ20 ವಿಶ್ವಕಪ್ ಹೀರೋ, ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿ ವಿಜೇತ, ಟೀಮ್ ಇಂಡಿಯಾದ ಟ್ಯಾಲೆಂಟೆಡ್ ವಿಕೆಟ್ ಕೀಪರ್ ಬ್ಯಾಟರ್. ತಮ್ಮದೇ ಆದ ಬ್ಯಾಟಿಂಗ್ ಸ್ಟೈಲ್, ಸಿಕ್ಸರ್ ಸಿಡಿಸುವಂಥ ಎಬಿಲಿಟಿ, ಕ್ಲಾಸಿಕ್ ಟೈಮಿಂಗ್ನಿಂದಲೇ ಒಂದು ಟ್ರೇಡ್ ಮಾರ್ಕ್ ಅನ್ನು ಸೆಟ್ ಮಾಡಿದ್ದಾರೆ. ಆದರೆ ಇತ್ತೀಚೆಗೆ ಭಾರತ ತಂಡದಲ್ಲಿ ಸಂಜುರನ್ನ ಸೈಡ್ಲೈನ್ ಮಾಡಲಾಗ್ತಾ ಇದೆ. ಆರಂಭದಲ್ಲಿ ಬೆಂಚ್ಗೆ ಸೀಮಿತ ಮಾಡಿದಂಥ ಮ್ಯಾನೇಜ್ಮೆಂಟ್ ಈಗ ತಂಡದಿಂದಲೇ ಹೊರಗಿಡ್ತಾ ಇದೆ. ಟೀಮ್ ಇಂಡಿಯಾದ ಇದೇ ನವರಂಗಿ ಆಟದ ಬಗ್ಗೆ ಸಂಜು ಕೆಂಡವಾಗಿದ್ದಾರೆ. ಗೌತಮ್ ಗಂಭೀರ್ಗೆ ಡೈರೆಕ್ಟ್ ಡಿಚ್ಚಿ ಕೊಟ್ಟಿದ್ದಾರೆ. ಹಾಗೆ ಬ್ಯಾಟಿಂಗ್ ಬಗ್ಗೆ ಮಾತನಾಡಿದವರಿಗೂ ಕೂಡ ಮುಟ್ಟಿ ನೋಡಿಕೊಳ್ಳುವಂತೆ ರಿಪ್ಲೈ ನೀಡಿದ್ದಾರೆ. ಅಷ್ಟಕ್ಕೂ ಕೂಲ್ ಅಂಡ್ ಕಾಮ್ ಆಗಿರುವಂತ ಸಂಜು ಈ ಪರಿ ಸಿಟ್ಟಾಗೋಕೆ ಕಾರಣ ಕೂಡ ಇದೆ. ಸೊ ಏನದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಈಗ 2026ರ ಟಿ20 ವಿಶ್ವಕಪ್ನ ಚಾಂಪಿಯನ್ ಎನಿಸ್ಕೊಳ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣವೇ ಸಂಜು ಸ್ಯಾಮ್ಸನ್. ಕ್ರೂಷಿಯಲ್ ಟೈಮಲ್ಲಿ ಸತತ 3 ಪಂದ್ಯಗಳಲ್ಲಿ 85+ ರನ್ಗಳನ್ನು ಸಿಡಿಸಿ ಭಾರತಕ್ಕೆ ಟ್ರೋಫಿ ಕಿರೀಟವನ್ನು ತೊಡಿಸಿದ್ರು. ಆದರೆ ಆನಂತರದಲ್ಲಿ ಸ್ವಲ್ಪ ಫಾರ್ಮ್ ಕಳ್ಕೊಂಡಿದ್ದಾರೆ, ರನ್ಸ್ ಬರ್ತಾ ಇಲ್ಲ. ಸೊ ಇದೇ ರೀಸನ್ ಮುಂದಿಟ್ಕೊಂಡಂತ ಗೌತಮ್ ಗಂಭೀರ್ ಮತ್ತು ಟೀಮ್ ಸಂಜುರನ್ನ ತಂಡದಿಂದಲೇ ಹೊರಗಿಟ್ಟಿದ್ದಾರೆ. ಇನ್ನೂ ಕೆಲವರು ಸಂಜುಗೆ ಬ್ಯಾಟಿಂಗ್ ಬರೋದೇ ಇಲ್ವೇನೋ, ಏನೆಲ್ಲ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಬಿಲ್ಡಪ್ ಕೊಡ್ತಾ ಇದ್ರು. ಆದ್ರೆ ಅಂಥವರಿಗೆಲ್ಲ ಸಂಜು ಸರಿಯಾಗಿ ಟಾಂಟ್ ಕೊಟ್ಟಿದ್ದಾರೆ. ಹೇಗೆ ಬ್ಯಾಟಿಂಗ್ ಮಾಡಬೇಕು ಅನ್ನೋದನ್ನ ಯಾರು ಹೇಳಿಕೊಡಬೇಕಿಲ್ಲ. ಸಂಜು ಸ್ಯಾಮ್ಸನ್ ಟೀಮ್ ಇಂಡಿಯಾಗೆ ಕಾಲಿಟ್ಟು ದಶಕವೇ ಕಳೆದಿದ್ರು ಕೂಡ ಅವರ ಸ್ಲಾಟ್ ಮಾತ್ರ ಪರ್ಮನೆಂಟ್ ಆಗಿಲ್ಲ. ಸ್ವಲ್ಪ ದಿನ ಆಡ್ತಾರೆ, ಮತ್ತೆ ಬೆಂಚ್ ಕಾಯಿಸ್ತಾರೆ, ಹಾಗೆ ತಂಡದಿಂದ ಹೊರಬೀಳ್ತಾರೆ. ಈಗಲೂ ಅವರ ಕೆರಿಯರ್ ತೂಗುಯಾಲೆಯಲ್ಲೇ ಇದೆ. ಅದು ಅಲ್ಲದೆ ಈಗ ಫಾರ್ಮ್ ಕಳ್ಕೊಂಡ ಮೇಲೆ ಕೆಲವರು ಹಂಗ್ ಬ್ಯಾಟಿಂಗ್ ಮಾಡಬೇಕಿತ್ತು, ಹಿಂಗ್ ಬ್ಯಾಟಿಂಗ್ ಆಡಬೇಕು ಅಂತ ಬಿಟ್ಟಿ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಇದರಿಂದ ಬೇಸತ್ತು ಹೋಗಿರುವಂತ ಸಂಜು ಡೈರೆಕ್ಟ್ ಹಿಟ್ ಎನ್ನುವಂತೆ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ನನಗೆ ಹೇಗೆ ಬ್ಯಾಟಿಂಗ್ ಮಾಡಬೇಕು ಅಥವಾ ನಾನು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರು ಹೇಳಿಕೊಡುವಂತ ಅಗತ್ಯ ಇಲ್ಲ. ಸಂಜುಗಾಗಿ ಏನ್ ಬೇಕೋ ಅದನ್ನ ಸಂಜುನೇ ನಿರ್ಧಾರ ಮಾಡ್ತಾನೆ ಎನ್ನುವ ಮೂಲಕ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಜಿಯೋ ಹಾಟ್‌ಸ್ಟಾರ್ನಲ್ಲಿ ನೀಡಿದಂತ ಸಂದರ್ಶನದಲ್ಲಿ ಮಾತನಾಡಿದಂತ ಸಂಜು ಇನ್ಮುಂದೆ ಒತ್ತಡಗಳಿಗೆಲ್ಲ ಬಗ್ಗಲ್ಲ ಅನ್ನೋ ಮೂಲಕ ತಾವೆಷ್ಟು ದೃಢವಾಗಿದ್ದೀವಿ ಅನ್ನೋದನ್ನ ಹೇಳಿದ್ದಾರೆ. ಹಾಗೆ ನಮ್ಮ ದೇಶದಲ್ಲಿ ರ್ಯಾಟ್ ರೇಸ್ ಅಂದ್ರೆ ಇಲಿ ಓಟ ಇದೆ ಅನ್ನೋದನ್ನ ನಾನು ತಿಳ್ಕೊಂಡಿದ್ದೇನೆ. ನನಗೆ ಕೇವಲ ಕ್ರಿಕೆಟ್ನ ಎಂಜಾಯ್ ಮಾತ್ರ ಮಾಡಬೇಕಿದೆ ಎಂದಿದ್ದಾರೆ. ಅದು ಅಲ್ಲದೆ ನನಗೀಗ 31 ವರ್ಷ ವಯಸ್ಸು. ದೇವರ ದಯೆಯಿಂದ ನಾನು ಕ್ರಿಕೆಟ್ನಲ್ಲಿ ಸಾಕಷ್ಟು ಅಚೀವ್ ಮಾಡಿದ್ದೇನೆ ಅನ್ನೋ ಮೂಲಕ ಎಲ್ಲರ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ಸಂಜು ಸಿಟ್ಟಾಗೋಕೆ ಕಾರಣ ಕೂಡ ಇದೆ. ಗೌತಮ್ ಗಂಭೀರ್ ಸಂಜು ವಿಚಾರದಲ್ಲಿ ನಡೆದುಕೊಳ್ತಾ ಇರುವುದು ಕೂಡ. ಇಂಗ್ಲೆಂಡ್ ಸರಣಿ ವೇಳೆ ವೈಭವ್ಗೆ ಚಾನ್ಸ್ ಕೊಡೋ ವಿಚಾರದಲ್ಲಿ ಸಂಜು ಹಾಗೆ ಗೌತಮ್ ಗಂಭೀರ್ ನಡುವೆ ಸಾಕಷ್ಟು ಹೊತ್ತು ಮಾತುಕತೆಯಾಗಿತ್ತು. ಈ ವೇಳೆ ಸಂಜು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಅಥವಾ ಸಿಟ್ಟಾಗಿರೋದು ಗೊತ್ತಾಗ್ತಾ ಇತ್ತು. ಸೊ ಇಬ್ಬರ ನಡುವಿನ ಮಾತುಕತೆಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿ 10 ಚರ್ಚೆಗಳಿಗೂ ಕೂಡ ಕಾರಣ ಆಗಿತ್ತು. ಇದೆಲ್ಲದರಿಂದ ಬೇಸತ್ತಿರುವಂತ ಸಂಜು ಈಗ ತಮಗಾದಂತ ಅನ್ಯಾಯವನ್ನ ನೇರವಾಗಿ ಹೇಳಿದ್ದಾರೆ. ಅದು ಅಲ್ಲದೆ ತಂಡದಲ್ಲಿ ಬೇರೆ ಯಾರೇ ಫೇಲ್ಯೂರ್ ಆದ್ರೂ ಕೂಡ ಅವರಿಗೆ ಮತ್ತೆ ಅವಕಾಶಗಳು ಸಿಗುತ್ತೆ. ಆದ್ರೆ ತಂಡದಿಂದ ಹೊರಗಿಡಬೇಕು ಅಂತ ಬಂದಾಗ ಎಲ್ರಿಗೂ ಕೂಡ ಸಂಜುನೇ ಮೊದಲ ಹೆಸರಾಗಿ ಕಾಣ್ತಿದ್ದಾರೆ. ಅಭಿಷೇಕ್ಗೆ ಒಂದು ನ್ಯಾಯ, ಸಂಜುಗೆ ಒಂದು ನ್ಯಾಯನ? ಇನ್ನು ಟಿ20 ವಿಶ್ವಕಪ್ ಹೀರೋ ಸಂಜು ಸ್ಯಾಮ್ಸನ್ ರನ್ನ ಜಿಂಬಾಬ್ವೆ ಪ್ರವಾಸದಲ್ಲಿ ತಂಡದಿಂದ ಕೈಬಿಟ್ಟಿರೋದನ್ನ ತಂಡದ ಮಾಜಿ ನಾಯಕ ಕೃಷ್ಣಮಾಚಾರಿ ಶ್ರೀಕಾಂತ್ ಪ್ರಶ್ನೆ ಮಾಡಿದ್ದಾರೆ. ಒಂದ್ ಕಡೆ ಕಂಟಿನ್ಯೂಯಸ್ ಆಗಿ ಫೇಲ್ಯೂರ್ ಆಗ್ತಾ ಇರುವಂತ ಅಭಿಷೇಕ್ ಶರ್ಮಾಗೆ ನೀಡ್ತಾ ಇರುವಂತ ಅವಕಾಶಗಳನ್ನ ಸಂಜು ಸ್ಯಾಮ್ಸನ್ಗೆ ಮಾತ್ರ ಯಾಕೆ ನೀಡ್ತಾ ಇಲ್ಲ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗೆ ಸಂಜುರನ್ನ ವಾಪಸ್ ತಂಡಕ್ಕೆ ಸೆಲೆಕ್ಟ್ ಮಾಡಬೇಕು ಅಂತ ಒತ್ತಾಯ ಕೂಡ ಮಾಡಿದ್ದಾರೆ. ಅಭಿಷೇಕ್ಗೆ ತಂಡದಲ್ಲಿ ಸಿಗ್ತಾ ಇರುವಂತಹ ಬೆಂಬಲ ಆಗ್ಲಿ ಅಥವಾ ಅವಕಾಶಗಳಾಗ್ಲಿ ವಿಶ್ವಕಪ್ ಹೀರೋ ಸಂಜುಗೆ ಸಿಗ್ತಾ ಇಲ್ಲ. ಜಿಂಬಾಬ್ವೆ ವಿರುದ್ಧದ 3 ಪಂದ್ಯಗಳಿಂದ ಅಭಿಷೇಕ್ ಕೇವಲ 11 ರನ್ಗಳನ್ನ ಮಾತ್ರ ಗಳಿಸಿದ್ರು. ಸೊ ಅವರೀಗ ಫಾರ್ಮ್ನಲ್ಲಿ ಇಲ್ಲ. ಹೀಗಿದ್ರು ಅಭಿಷೇಕ್ ಮತ್ತೆ ಸೆಲೆಕ್ಟ್ ಆಗ್ತಾರೆ. ಟಿ20 ವಿಶ್ವಕಪ್ನಲ್ಲಿ ಭಾರತ ಪ್ರಶಸ್ತಿ ಗೆದ್ದಾಗ ಸಂಜು ಸ್ಯಾಮ್ಸನ್ ಭಾರತದ ಶಕ್ತಿಯಾಗಿದ್ರು. ಐರ್ಲೆಂಡ್ ವಿರುದ್ಧದ 2 ಪಂದ್ಯಗಳಲ್ಲಿ ಫೇಲ್ಯೂರ್ ಆದ ಮಾತ್ರಕ್ಕೆ ಅವರನ್ನ ತಂಡದಿಂದಲೇ ಕೈ ಬಿಡ್ತೀರಿ ಅಂದ್ರೆ ಮತ್ತೊಬ್ಬರಿಗೊಂದು ನ್ಯಾಯನ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಒಟ್ಟಲ್ಲಿ ಸಂಜು ಸ್ಯಾಮ್ಸನ್ ಟ್ಯಾಲೆಂಟೆಡ್ ಪ್ಲೇಯರ್, ಅದರಲ್ಲಿ ಡೌಟೇ ಇಲ್ಲ. 2024ರಲ್ಲಿ ಒಂದೇ ಕ್ಯಾಲೆಂಡರ್ ವರ್ಷದಲ್ಲಿ ಬಾಂಗ್ಲಾದೇಶ ಹಾಗೆ ದಕ್ಷಿಣ ಆಫ್ರಿಕಾದಲ್ಲಿ ಸತತ 2 ಶತಕ ಸಿಡಿಸಿದ ವಿಶ್ವದ ಮೊದಲ ಆಟಗಾರ ಎಂಬ ಐತಿಹಾಸಿಕ ಸಾಧನೆ ಮಾಡಿದ್ರು. ಟಿ20 ವಿಶ್ವಕಪ್ನಲ್ಲೂ ಕೂಡ ಮಿಂಚಿದ್ರು. ಆದರೆ 1-2 ಪಂದ್ಯಗಳಲ್ಲಿ ಸೈಲೆಂಟ್ ಆದ ಕೂಡಲೇ ಅವರನ್ನ ಹೊರಗಿಡ್ತಾ ಇರುವಂತ ಗೌತಮ್ ಗಂಭೀರ್ ಮತ್ತು ಟೀಮ್ ನಿರ್ಧಾರಗಳೇ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮಸ್ಕಾರ.